ಚಿತ್ರದುರ್ಗದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸ್ಥಾಪಕರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿರುವ 1008 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ರಾಜ್ಯಾದ್ಯಂತ ಗಮನ ಸೆಳೆದಿದ್ದು ಹಲವರಲ್ಲಿ ಕುತೂಹಲ ಮತ್ತು ತಲ್ಲಣ ಮೂಡಿಸಿದೆ. ರೈತ ಕಲ್ಯಾಣೋತ್ಸವದ ಅಂಗವಾಗಿ ಈ ಮಹಾ ಮದುವೆ ಸಮಾರಂಭವನ್ನು ನಡೆಸಲಾಗುತ್ತಿದ್ದು, ಇಂತಹ ಭವ್ಯ ಪ್ರಮಾಣದ ವಿವಾಹ ಆಯೋಜನೆ ಕರ್ನಾಟಕದಲ್ಲಿ ಅಪರೂಪ. ಕಾರ್ಯಕ್ರಮದ ಉದ್ದೇಶ, ನಿರ್ವಹಣೆ ಮತ್ತು ಸಾಮಾಜಿಕ ಪರಿಣಾಮಗಳ ಬಗ್ಗೆ ಚರ್ಚೆಗಳು ಸದ್ದು ಮಾಡುತ್ತಿವೆ. ಸ್ಥಳೀಯರು ಹಾಗೂ ಕೆಲವು ಸಂಘಟನೆಗಳು ಕಾರ್ಯಕ್ರಮದ ವೈಶಲ್ಯ, ವ್ಯವಸ್ಥೆ ಮತ್ತು ಮಹಿಳೆಯರ ಭಾವನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಎತ್ತಿರುವ ಹಿನ್ನೆಲೆಯಲ್ಲಿ ವಿಷಯ ಮತ್ತಷ್ಟು ಗಂಭೀರವಾಗಿದೆ. ಘಟನೆಯ ಹಿನ್ನೆಲೆ, ಸಾರ್ವಜನಿಕ ಪ್ರತಿಕ್ರಿಯೆ ಮತ್ತು ಆಯೋಜಕರ ನಿಲುವು ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿದ್ದು, ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಸೆಳೆದಿದೆ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು. ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದೊಳಗಡೆ ಹೊಸ ಸುದ್ದಿ ಓಡಾಡ್ತಿದೆ. ಇಡೀ ಕರ್ನಾಟಕಕ್ಕೆ, ಇಡೀ ಮೂಲೆ ಮೂಲೆ ಸುತ್ತಿಸಿದ್ದೀವಿ. ಅಂದರೆ ನನ್ನ ಉದ್ದೇಶ ಬಡ ರೈತರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ, ನಿರ್ಗತಿಕರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಏನಾರು ಸರ್ಕಾರ ವಿಶೇಷವಾಗಿ ಕೆಲಸ ಮಾಡಲಿ ಅಂತೇಳಿ 1008 ರೈತ ಕಲ್ಯಾಣೋತ್ಸವ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಆದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಕೆಲವರು ನನ್ನನ್ನು ಪರ್ಸನಲಾಗಿ ಮಾತಾಡಿದ್ರೆ ನನಗೆ ನೋವಾಗುತ್ತೆ. ಇವತ್ತು ಆಲ್ರೆಡಿ 1008 ಜೋಡಿಗಳನ್ನು ಕಲೆಕ್ಟ್ ಹಾಕಿದ್ದೀವಿ. ಅವರಿಗೆ ಬಂಗಾರ, ತಾಳಿ, ಕಾಲುಂಗುರ, ಬಟ್ಟೆ ಪ್ರತಿಯೊಂದನ್ನು ತಯಾರಿ ಮಾಡಿದ್ದೀವಿ ಕೂಡ. ಶೃಂಗೇರಿ ಮಠದಿಂದ ನಮಗೆ ಅವ್ರ ಆಶೀರ್ವಾದ ಇದೆ. ವೀರೇಂದ್ರ ಹೆಗಡೆ ಅವರು 1008 ತಾಳಿ ಕೊಡ್ತಾ ಇದ್ದಾರೆ. ನಮ್ಮ ಯಾರು ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಅವರು 1008 ಸ್ಯಾರಿ ಕೊಡ್ತಿದ್ದಾರೆ. ಹಿಂಗೆಲ್ಲ ಇದ್ದಾಗ ನನ್ನ ಕೆಲಸ ಏನಂದರೆ, ಸುಖ ಸುಮ್ಮನೆ ಮಾತಾಡೋರಿಗೆ ಬೇರೆ ಥರ ಮಾತಾಡೋದಲ್ಲ. ನನ್ನ ಸಂಘಟನೆ ಬಗ್ಗೆ ಯಾರಿವತ್ತು 1008 ಬಡ ಕುಟುಂಬಗಳು ಬಂದಿದೆ, ಬೀದರು, ಗುಲ್ಬರ್ಗ, ಹಾವೇರಿ, ಬಳ್ಳಾರಿ, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆ, ಹಿಂಗೆಲ್ಲ ಬಂದವರಿಗೆ, ಆ ಬಡ ಕುಟುಂಬಗಳಿಗೆ ಮದುವೆ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಸಂಘಟನೆ ಒಳಗಡೆ ಇದು ನನ್ನ ಬ್ಯಾನರ್ ಒಳಗಡೆ ಕೆಲಸ ಮಾಡ್ತಿರೋದು. ನನ್ನ ಬ್ಯಾನರ್ ಒಳಗಡೆ ನಾನು ಯಾರು ಬೇಕು ಅಂತ ಅವ್ರು ಹಿಡ್ಕೊಳ್ತೀನಿ, ಬೇಡ ಅಂದವ್ರು ಬಿಡ್ತೀನಿ. ಕ್ಷೇತ್ರದಲ್ಲೂ 46,000 ಜನ ಪುರುಷರಿಗೆ ಐ ಡಿ ಕಾರ್ಡ್, ಸ್ಯಾಲರಿ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಒಂದೇ ₹1 ನಾನು ಪೇ ಇಸ್ಕೊಂಡಿಲ್ಲ, ಫೀಸ್ ಮಾಡಿಲ್ಲ. ಐ ಡಿ ಕಾರ್ಡು ಫ್ರೀ, ಸರ್ಟಿಫಿಕೇಟ್ ಫ್ರೀ, ಶಾಲು ಫ್ರೀ. ಯಾರು ನಾನು ₹1 ಕಟ್ಟಿ ಎನ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ತಲೆ ಬಾಗಿ ಬೇಕಾದರೆ ನನ್ನ ತಲೆನ ಕತ್ತರಿಸ್ಕೊಡ್ಬಲ್ಲೆ. ಎಲ್ಲರಿಗೂ ಹೇಳ್ತೇನೆ, ಇವತ್ತು 1008 ಕಾರ್ಯಕ್ರಮ ಆಲ್ರೆಡಿ ಸಿದ್ಧತೆ ನಡೀತಾ ಇದೆ. ಶುಕ್ರವಾರ ಹೋಮ ಮಾಡ್ತಾಯಿದ್ದೀವಿ. ಎಲ್ಲರೂ ದಯಮಾಡಿ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ. ಇನ್ನೂ ಅಕ್ಕಿ ಅವಶ್ಯಕತೆ ಇದೆ, ಊಟದ ಅವಶ್ಯಕತೆ ಇದೆ, ಇನ್ನು ಶಾಮಿಯಾನ ಅವಶ್ಯಕತೆ ಇದೆ. ಯಾರು ದಾನಿಗಳು ಕೊಟ್ಟರೆ ನಾವೇನು ಬೇಡ ಅನ್ನೋದಿಲ್ಲ, ಯಾರನ್ನೂ ಹಿಂಸೆ ಮಾಡಿಲ್ಲ. ದೇಣಿಗೆ ಅಂತೂ ಮೊದಲೇ ಇತ್ತಿಲ್ಲ, ಕೊಟ್ಟರೆ ನಾವು ಬೇಡ ಅನ್ನೋದಿಲ್ಲ. ಸರ್ ನೋಡಿ, ಸರ್ಕಾರ ಯಾವುದನ್ನು ಮಾಡುತ್ತೆ ಸರ್, ಮಹಿಳೆಯರಿಗೋಸ್ಕರ ಮಾಡಲಿ ಅನ್ನೋದು ನನ್ನ ಉದ್ದೇಶ. ನೋಡಿ ಸರ್, ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಸರ್. ರೈತರ ಮಕ್ಳಿಗೆ ಹೆಣ್ಣು ಯಾರು ರೈತರಂದ್ರೆ ಯಾರೋ ಪಾಪ 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ ಆ ಬಡ ರೈತನಿಗೆ ಹೆಣ್ಣು ಕೊಡ್ತಾ ಇಲ್ಲ ಸರ್. ಯಾಕೆ ಕೊಡ್ತಾ ಇಲ್ಲ ಅಂದರೆ, ಅವ್ನಿಗೆ ನ್ಯಾಯವಾದ ಒಂದು ಮನೆ ಇಲ್ಲ. ಅವ್ನು ಮಾಡಿದಂಥ ಕಬ್ಬು ಬೆಳೆ, ಈಗ ನಿಮ್ಗೆ ಗೊತ್ತಿರೋ ಕಬ್ಬು ಬೆಳೆ, ಆಮೇಲೆ ಜೋಳ, ಭತ್ತ, ರಾಗಿ ಇವ್ನು ಬೆಳೆದವನಿಗೆ ಎಕರೆಗೆ ಎಷ್ಟು ಬರ್ಬೋದು ಸರ್? ಒಂದು ಎಕರೆಗೆ ಒಂದು 10 ಕ್ವಿಂಟಲ್ ರಾಗಿ ಬರ್ಬೋದು, ಒಂದು 20 ಕ್ವಿಂಟಲ್ ಜೋಳ ಬರ್ಬೋದು ಅಲ್ವಾ ಸರ್? ಅದರಲ್ಲಿ ಅವನು ಏನು ಮನೆ ಕಟ್ಟೋಕ್ಕಾಗುತ್ತಾ? ಹಾಗಾಗಿ ಸರ್ಕಾರ ಏನಾದ್ರು ಮುಂದಿನ ದಿನಗಳಲ್ಲಿ 1008 ಮದುವೆ ಸರ್ಕಾರನೇ ಮಾಡಬೇಕು. ಎಲ್ಲ ಜಾತಿಯಲ್ಲೂ ರೈತರಿದ್ದಾರೆ. 1008 ಮದುವೆ ಮಾಡಿ ನೀವೇ ಒಂದು ಮನೆಯನ್ನು 10 ಲಕ್ಷದಲ್ಲಿ ಅಥವಾ 5 ಲಕ್ಷದಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಇಟ್ಟಿದ್ದೀವಿ. ಅದಕ್ಕೋಸ್ಕರ 1008 ಮದುವೆ ಮಾಡ್ತಿದ್ದೀವಿ ಸರ್. ಗಮನ ತರಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸರ್. ಹೌದು ಸರ್, ಹೌದು ಮಾಡ್ತಾ ಇದೀವಿ ಸರ್, ಅಷ್ಟೇ. ಇದು 1362 ಜೋಡಿ. ನಮ್ಮ ಹತ್ರ ಇರೋದೀಗ 800 ಜೋಡಿ. ಯಾಕೆಂದರೆ ನಾವೆಲ್ಲ ಅದು ಏಜ್ ಪ್ರೂಫ್ ಆಗಬೇಕಲ್ಲ ಸರ್. ಅದೇ ತಾವು ಕೇಳಿದ್ರೆ ಆವಾಗಲೇ ಮದುವೆ ಆಗಿರೋರು ಇಲ್ವೋ ಎಲ್ಲ ಮಾಡಿದಾರೆ ಅಂತೇಳಿ ನಾವು ಅವನ್ನೆಲ್ಲ ವೆರಿಫೈ ಮಾಡಿ ಈಗ ಒಂದು 800 ರೆಡಿ ಇದೆ ಸರ್. 800 ಜೋಡಿ ರೆಡಿ ಇದೆ ನಮ್ಮ ಹತ್ರ. ಕೊಡ್ತೀವಿ ಸರ್, ಕೊಡ್ತೀವಿ. ನಾವೇನು ಮತ್ತೆ ಡಾಕ್ಯುಮೆಂಟ್ ಇಲ್ಲದೆ ಮಾಡೋಕ್ಕೆ ಬರೋಲ್ಲ ಸರ್. ಈಗ ಆಲ್ರೆಡಿ ನೋಡಿ ಸರ್, ತಾವು ನೋಡ್ಕೊಳ್ಳಿ, ತಮ್ಮ ಪಕ್ಕಕ್ಕೆ ಬರ್ಬೋದಲ್ಲ. ಇಲ್ಲಿ ನೋಡಿ ಸರ್, ಹುಡುಗ ಹುಡುಗಿದ ಫೋಟೋ ಇರುತ್ತೆ, ಅವ್ರ ತಂದೆ ತಾಯಿದು ರೆಕಾರ್ಡ್ಸ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಸ್ಕೂಲ್ ಸರ್ಟಿಫಿಕೇಟ್ ಇರುತ್ತೆ, ಶಾಲಾ ದಾಖಲಾತಿ ಇರುತ್ತೆ. ಇದಕ್ಕೆ ಆದ ಸಿದ್ಧತೆಯನ್ನು ಮಾಡಿದ್ದೀವಿ ನಾವು. ಡಿ ಸಿ ಅವ್ರು ಹೇಳಿದ್ದಾರೆ, ನಮ್ಮ ಇದಕ್ಕೆ ಯಾವುದು ನಮ್ಮ ಮೇಲೆ ಸುಮ್ಮನೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು ಬಿಟ್ಟು
ಇಂಥ 1008 ಮದುವೆ ಮಾಡ್ತಿದ್ವಿ, ದಯಮಾಡಿ ಕೈ ಜೋಡಿಸಿ, ಕೈ ಮುಗಿತೀನಿ. ಯಾಕಂದರೆ ಚಿತ್ರದುರ್ಗದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ, ನೀವೆಲ್ಲ ಕೈ ಜೋಡಿಸಿ ಚಿತ್ರದುರ್ಗ ಒಂದು ಮರ್ಯಾದೆನೇ ಕಾಪಾಡಿ. ಯಾಕಂದರೆ ನಾನು ಪಕ್ಕದೂರಿಂದ ಬಂದು ಕೆಲಸ ಮಾಡ್ತಾಯಿದ್ದೀನಿ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಮಿನಿಸ್ಟ್ರುಗಳಿಗೆ ಹೇಳಿದ್ದೀನಿ, MLAಗಳಿಗೆ ಹೇಳಿದ್ದೀನಿ, DC ಗೆ ಹೇಳಿದ್ದೀನಿ, ತಹಸೀಲ್ದಾರ್ಗೆ ಹೇಳಿದ್ದೀನಿ, SP ಗೆ ಹೇಳಿದ್ದೀನಿ. ಇಲ್ಲ, ಕಾನೂನಿಗೆ ಯಾವುದು ಇಲಾಖೆಗೆ ಸಂಬಂಧಪಟ್ಟವ್ರಿಗೆಲ್ಲ ಹೇಳಿದ್ದೀವಿ. ವೈಯಕ್ತಿಕವಾಗಿ ಮಾತಾಡೋರಿಗೆ ನಾವು ಹೇಳೋಕ್ಕಾಗಲ್ಲ ಸರ್, ಅವ್ರು ನಮ್ಗೆ ಅವಶ್ಯಕತೆನೂ ಇಲ್ಲ. ನಮಗೆ ಬೇಕಾಗಿರೋದು ರೈತರ ಮಕ್ಳಿಗೆ ಒಳ್ಳೇದಾಗಬೇಕು, ನನಗೆ ಒಳ್ಳೇದಾಗೋದು ಬೇಡ. ಇವತ್ತು 1008 ಮಕ್ಳಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಸರ್, ಅಷ್ಟೇ. ಇಷ್ಟೇ. ನಮ್ಮ ಹೆಸರು ಎ ಜಾಕಿರ್ ಹುಸೇನ್ ಅಂತೇಳಿ, ಚಿತ್ರದುರ್ಗ ನಮ್ಮದು. ನಾವು ಇಲ್ಲಿ ನಮ್ಮ ರೈತರ ಸಂಘದ ಅಧ್ಯಕ್ಷರು ಒಂದು ಸತಿ ನನಗೆ ಬಂದು ಭೇಟಿ ಆಗ್ತಾರೆ. ಹೆಂಗೆ ಭೇಟಿ ಆಗ್ತಾರೆ, DC ಸರ್ಕಲ್ಲಾಗೆ ನಾನು ಅಕಸ್ಮಾತ್ ಅವ್ರಿಗೆ ಸಿಗ್ತೀನಿ. ಅವರು 1008 ಮದುವೆ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಬಗ್ಗೆ. ನನ್ನ ತಗ ಬಂದು ಅವ್ರು ಹೇಳ್ತಾರೆ 1008 ಮದುವೆ ಮಾಡಬೇಕು, ಇದು ನಿಮ್ಮ ಜಾಗ ಐತಣ್ಣ, ಯಾರೋ ವಿಚಾರ ಮಾಡಿದ್ದೀನಿ, ನಿಮ್ಮ ಜಾಗ ಐತಂತೆ. ಅಣ್ಣ ಮೊದಲೇ ನಾನು ನಿಮಗೆ ಕೊಡ್ತೀನಿ ಜಾಗ. ಇಂಥ ಪುಣ್ಯ ಬಂದಿದ್ರೆ ಭಾಳ ಒಳ್ಳೆಯದು. ನಮ್ಮ ಕುರಾನ್ನಾಗೆ ಒಂದು ಮದುವೆ ಮಾಡಿದರೆ ಎಷ್ಟೋ ಹಜ್ಜಿಗೆ ಅಷ್ಟು ನನಗೆ ಪುಣ್ಯ. ಅದು 1008 ಮಾಡ್ತಿದ್ದಾರೆ ಅಂದರೆ ನಾವು ಭಾಳ ಪುಣ್ಯವಂತರು ನಾವು. ನೀವು ಮೊದಲೇ ಮಾಡೋಣ ಅಂತ ಹೇಳಿದೆ ನಾನು. ಈ ಕೆಲಸ ಚಂದ್ರಶೇಖರ್ ಹೊಡ್ಕೊಂಡು ತಿನ್ನಕ್ಕೆ ಬರ್ತಾಯಿಲ್ಲ, ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಏನು ಬೇರೆ ಏನು ಮಾಡೋಕ್ಕೆ ಬರ್ತಿಲ್ಲ, ಒಳ್ಳೆ ಕೆಲಸ ಮಾಡಿ ನಾವು ಸಂಪೂರ್ಣ ಅವ್ರ ಹಿಂದೆ ಇದ್ದೀವಿ. ನಾವು ನಮ್ಮ ಕೆಲಸ ಬಿಟ್ಟು ನಾವು ಹಿಂದೆ ಇದ್ದೀವಿ ಸರ್. ಮಾಧುರ್ ಚೆನ್ನ ಮಠ ಜಾಕಿರ್ ಹುಸೇನ್ ಕಾಲೋನಿ ಒಳಗೆ ನಡೀತದೆ. ನಂದು ಒಂದು 25 ಎಕರೆ ಹೊಲ ಐತೆ. ಆಮೇಲೆ ಬೇರೆ ಬೇರೆದು ಸಿದ್ದೇಶಣ್ಣಂದು. ನಮ್ಮೂರು ಹೊಸಳ್ಳಿ ಅಂತೇಳಿ, ಗಂಗಾವತಿ ತಾಲೂಕು, ಜಿಲ್ಲಾ ಕೊಪ್ಪಳ ಬರುತ್ತೆ ಸರ್. ನಾವು ಒಂದು ಫೋನಲ್ಲಿ ನೋಡಿದ್ವಿ, ಇದ್ರಂಗೆ ಚಂದ್ರಶೇಖರ್ ಬಿಟಿ ಸರ್ ಇದ್ರಂಗೆ 108 ಮದುವೆ 1008 ಮದುವೆ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ನೋಡಿದ್ವಿ. ಹಾಗಾಗಿ ಹಂಗೆ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಭಾಳ ಕಡೆ ನೋಡಿದ್ವಿ. ಆಯಿತು ಅಂತೇಳಿ ಒಂದು ಸತಿ ನೋಡಮ್ಮ ಅಂತೇಳಿ ಮತ್ತು 2 ಸತಿ ಬಂದು ಹೋಗಿದ್ದು. ಮತ್ತು ಫಾರಮ್ ಎಲ್ಲ ಕೊಟ್ಟಿದ್ದೆ ಸರ್. ಅಲ್ಲಿದ್ದ ಇಲ್ಲಿಗೆ ಬಂದು ಕೊಡ್ಬೇಕಂತ ಏನಿಲ್ಲ, ಅಲ್ಲಿ ಆ ತಾಲೂಕೊಳಗೆ ಕಾರ್ಯದರ್ಶಿಗಳು ಎಲ್ಲರನ್ನ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿ ಇಟ್ಟಿದ್ದಾರೆ. ಏನು ಫೋನ್ ಹಚ್ಚಿದ್ರೆ ಅವರೇ ಬಂದು ಮನೆಗೆ ಬಂದು ಫಾರಮ್ ತೊಗೊಂಡು ನಮ್ಮೆಲ್ಲ ಡೀಟೇಲ್ಸ್ ತೊಗೊಂಡು ನಮ್ಮದು ಮನೆ ಬ್ಯಾಕ್ಗ್ರೌಂಡೆಲ್ಲ ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಏಜ್ ಏನಾಗಿದೆ ಏನಿಲ್ಲ ಅವರೆಲ್ಲ ಡೀಟೇಲ್ ಎಲ್ಲ ತೊಗೊಂಡು ಹೋಗಿ ಮತ್ತೆ ಇದು ವೆರಿಫಿಕೇಷನ್ ಮಾಡಿ ಎಲ್ಲ ಕಳಿಸ್ತಾ ಇದ್ದಾರೆ. ಹಾಂ ಸರ್. ಇಲ್ಲ, ಗಂಡು ನಾನೇ ಸರ್. ಗಂಡು ನಾನೇ. ನಮ್ಮ ಹೆಣ್ಮಕ್ಳು ಓದ್ತಾ ಇದ್ದಾರೆ ಇನ್ನು ಅಲ್ಲಿ. ಅಲ್ಲಿ ದಾವಣಗೆರೆಯಲ್ಲಿ ಇದು ಓದ್ತಾ ಇದ್ದಾರೆ ಸರ್. ನಾವು ನೋಡಿ ಇಲ್ಲೇ ಆಗ್ಬೇಕಂತ ಹೇಳಿ ಇದು ಮಾಡಿದ್ವಿ, ಕೊಟ್ಟಿದ್ದೆ ಸರ್. ಮತ್ತು ಶಾಲಾ ದೃಢೀಕರಣ ಪತ್ರ ಕೊಟ್ಟಿದ್ದೆ, ಫೋಟೋ ಕೊಟ್ಟಿದ್ದೆ, ಮತ್ತು ಆಧಾರ್ ಕಾರ್ಡು ಅದು ಕೊಟ್ಟಿದ್ದೆ. ಅದ್ರದ್ದು ಏನು ದಾಖಲಾತಿ ಇದ್ದಾವೆ ಅವೆಲ್ಲ ಒಪ್ಪಿಸಿದೆ ಸರ್. ನಮ್ಮದು ಗಂಗಾವತಿ ತಾಲೂಕು, ಹೊಸಳ್ಳಿ ಗ್ರಾಮ ಅಂತ ಬರುತ್ತೆ ಸರ್ ಅಲ್ಲಿ. ಸರ್. ಹುಡುಗಿ ಇಲ್ಲೇ ಸರ್, ಹೊಸಪೇಟೆ ಇದೆ ಸರ್. ಸರ್. ನನ್ನ ಹೆಸರು ರಘುವೀರ್ ಅಂತೇಳಿ, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಸಂಘಟನೆಯಲ್ಲಿ ಸಾಮೂಹಿಕ ವಿವಾಹ ಅಂತಕ್ಕಂಥದ್ದು 1008 ಮದುವೆ ಮಾಡಬೇಕಾದ್ರೆ ಎಲ್ಲ ಸಂಘಟನೆಗೂ ತಿಳಿಸಿ, ಎಲ್ಲ ಜನಾಂಗದವ್ರಿಗೂ ತಿಳಿಸಿ, ಕೆಲವರು ತಿಳಿದೇ ಇರ್ತಕ್ಕಂಥ ನನಗೆ ತಿಳಿಸಿಲ್ಲ ಹೆಂಗೆ ಮದುವೆ ಮಾಡ್ತೀಯ ಅಂತೇಳಿ ಎಲ್ಲ ಆರೋಪಗಳನ್ನು ತಗೊಂಬರ್ತಾಯಿದ್ದಾರೆ. ನಾವೆಲ್ಲರಿಗೂ ಮನವಿ ಮಾಡಿ ಏನು ಹೇಳೋದಂದರೆ, ಎಲ್ಲರೂ ಸಹಕರಿಸಿ ಈ 1008 ಮದುವೆ ಮಾಡಬೇಕಂತೇಳಿ ನಮ್ಮಲ್ಲಿ ಮನವಿ ಸರ್. ಇಷ್ಟು ಬಿಟ್ಟರೆ ಏನಿಲ್ಲ. ವರದಿಗಾರರು ಪ್ರೇಮ್, ಸಿ ಟೌನ್, ಚಿತ್ರದುರ್ಗ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.